ಗೌರಿ ಲೇ ಎಲ್ಲ ಹಾಳಾಗೋದ್ಲೋ ಕಾರಣ ಇವಳು. ಹಾ ಅಲ್ಲ ಏನ್ ಮೂರ್ ದಿಸ್ಕುವ ಅಪ್ಪನ ಮನೆ ಅಂತ ಹೊಂಟೋಯ್ತಾಳೆ. ನಮ್ಮ ಮನೆ ಬೋದ್ಕೆಲ್ಲ ಯಾರು ಬೀದಿಲೋಗರ್ ಬಂದ್ ಮಾಡ್ತಾರೆ ಗೊತ್ತಾಕಿಲ್ವ ಅವಳಿಗೆ? ಎಲ್ಲ ಹಾಳಾಗೋದ್ಲು. ಆಗಿಂದ ಕೂಗ್ತಾ ಇದ್ದೀನಿ, ಎಲ್ಲನ ಬೊತ್ತಾಳ ನೋಡುವ. ನೇ ಗೌರಿ ಅತ್ತೆ ಕರೆದ್ರ? ಕರಿಯದ ಬುಡ್ಕೊಂಡ್ ಸಾಯ್ತಿದ್ದೀನಿ ಇಲ್ಲಿ. ಏನ್ ಮಾಡ್ತಿದೀವಿ ಒಳಗ್ ನೀನು? ಅಲ್ಲೇ ಅಡುಗೆ ಮನೆ ಹೋಗಿ ಸೇರ್ಕೊಂಡ್ಬಿಟ್ಟೆ ಸಾಕ? ಮನೆ ಬಾಗ್ಲು ನೋಡಿ ಹೆಂಗ್ ಬಿದ್ದದೆ. ಮನೆ ಕಸ ಯಾರು ಗುಡಿಸ್ತಾರೆ? ಬಾಕ್ಲು ಕಸ ಯಾರು ಗುಡಿಸ್ತಾರೆ? ಜ್ಞಾನ ಮನೆ ಇಲ್ವೇನೆ ನಿಂಗೆ? ಅಲ್ಲೇ ಹೋಗ್ಬಿಟ್ಟು ಅಪ್ಪನ ಮನೆಗೆ ಬರ್ಬೇಕು. ಹಂಗ ಹೋಗಿ ಹಂಗ್ ಬಾ ಅವತ್ತೆ ಅಂತ ಹೇಳಿದೀನಿ. ಅವ್ನ್ ಬೇರೆ ಪಾಪ ಅವ್ನ್ ಕೆಲಸ ಬಿಟ್ಟು ಕರ್ಕೊಂಬರಕ್ ಹೋಗ್ಬೇಕು ಇವಳನ್ನ. ಇಲ್ಲ ಕಣತೆ, ಜಲ್ದಿ ಬರ್ಬೇಕು ಅಂತಾನೆ ಅನ್ಕೊಂಡೆ. ಅನ್ಕಂತಿ ಅಷ್ಟೇ, ಬರೋಗಿರಕ್ಕಿಲ್ಲ. ಹೆಂಗ ಈ ಮನೆಯ ಕೆಲಸ ಮಾಡಕ್ ಹೋಗ್ತದಲ್ಲ, ಹೋಗ ಅಪ್ಪನ ಮನೆಗೆ ಬೆಚ್ಚ ಕುತ್ಕೊಬಿಡೋಣ ಹೋಗಲಿ ಅಂತ ಓಡೋಗಿದ್ಲೇನ? ಇಲ್ಲ ಕಣತೆ, ಹಂಗೇನಿಲ್ಲ. ಏನೇ ನಿಂದು ನನಗೆ ಎದುರುತ್ರ ಕೊಡ್ತೀಯಾ? ಅಲ್ಲ ಏನ್ ಸೀಮೆಗಿಲ್ದಿರೋದ ಕೆಲಸ ಮಾಡ್ತಿ ಬಿಡು ನೀನು. ಏಟೊತ್ತಾಯ್ತು ಒಂದು ಕಾಪಿ ಕೊಡು ಅಂತ ಕೇಳಿ ಅಡುಗೆ ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ಮುಗೀತು ಕತೆ. ಈಚೆಗೆ ಬರ್ ಕಾಲಿಕ್ಕಲ್ಲ. ಇಲ್ಲ ಕಣತೆ, ಕೇಳಿಸ್ಲಿಲ್ಲ. ಅಯ್ಯೋ ನಿನ್ ಕೇಳ್ಸಕ್ಕೆ ನಿನ್ ಕಿವಿ ಇದ್ರಲ್ವೇ? ಕಿವಿಯ ನೆಟ್ಟುಗೆ ಇಲ್ಲ ಇಕ್ಕಂಡ್ ಬದುಕು ಮಾಡಿದ್ರೆ ಆಯ್ತದೆ. ಅಪ್ಪನ ಮತ್ತೆ ಇದ್ರೆ ಕಿವಿ ಇಲ್ಲ ಹೆಂಗ್ ಕೇಳಿಸ್ತದೆ? ನೆಟ್ಟುಗೆ ಮನೆ ಬದುಕು ಮಾಡ್ಕೊಂಡು ಹೋಗೋದನ್ನ ಕಲ್ತ್ಕೊ ನೀನು. ಏನು ಒಂದು ನೆಟ್ಟು ಮಾಡಲೆ ಎಲ್ಲನೂ ಅರ್ಧ ಬರ್ಧ ಮಾಡ್ತಾಳೆ. ನೋಡಲಿ ಬಾಕ್ಲು ಕಸ ನೋಡಿ ಹೆಂಗ್ ಬಿದ್ದದೆ. ನೆಟ್ಟು ಗುಡ್ಸಿದಿ ಕಸವೇ ನೋಡಲಿ ಹೆಂಗದೆ ಬಾಕ್ಲು. ಹೋಗಿ ನೆಟ್ಟುಗೆ ಒಂದೆಡ ಇನ್ನೊಂದು ಅರ್ಧ ಒಂಚೂರು ರಂಗೋಲಿ ಬಿಡಕೈತಿಲ್ವೇ? ಏನ್ ಈಟ್ ಬಿಟ್ಟು ಬಂದಿದ್ಯಲ್ಲ ಅಲ್ಲಿ? ಇಲ್ಲ ಕಣತೆ, ಇವತ್ತೇನು ವಾರ ಅಲ್ವಲ್ಲ, ಅದಕ್ಕೆ ಸಣ್ಣಗೆ ರಂಗೋಲಿ ಬಿಟ್ಟೆ. ವಾರಾದ್ರೇನು ಇದಾದ್ರೇನು ನೆಟ್ಟಿಗೆ ದೊಡ್ಡದಾಗ ರಂಗೋಲಿ ಬಿಡತ್ ಕಲ್ತ್ಕೋ. ನಿಂಗಕ್ಕನ್ ಮನೆಯ ಸೊಸೆ ನೋಡೋಗಿ ದೊಡ್ಡ ರಂಗೋಲಿ ಬಿಡ್ತಾಳೆ ದಿನಾಗ್ಲೂ ಎದ್ದು. ಅವ್ರ ಅತ್ತೆಯ ಎಂತ ಚೆನ್ನಾಗಿ ಮಾಡ್ಕೊತಾಳೆ. ಬೆಳಗ್ಗೆ ಹೊತ್ತು ತಕ್ಷಣ ಕಾಪಿ ತಂದು ಕೊಡ್ತಾಳೆ, ನೀರು ತಂದು ಕೊಡ್ತಾಳೆ, ನೀರು ಕಾಯಿಸುತ್ತಾಳೆ. ನೀನು ಅಡುಗೆ ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ಜಾಲ್ ಮಾಡಿ ಅಡುಗೆ ಬರೋಣ ಅನ್ನೋದೇನಿಲ್ಲ. ನಿಂತ್ಕೊಂಡ್ಬಿಡ್ತಾಳೆ ಹಂಗೆ, ಬೇರೆ ಕೆಲಸ ಎಲ್ಲಿ ಹೊಡ್ಬಿಡ್ತೀವೋ ಅಂತ. ಇಲ್ಲ ಕಣತೆ, ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಅವರು ಉಪ್ಪಿಟ್ಟು ನಾನು ತಿನ್ನಲ್ಲ ಅಂದ್ಬಿಟ್ಟು ಹೊಂಟೋಗು ಅಂದ್ರು. ಅದಕ್ಕೆಯ ಬೇರೆ ಅಡುಗೆ ಮಾಡೋ ಅಷ್ಟಲ್ಲಿ ಹೊತ್ತಾಗೋಯ್ತು. ಅಯ್ಯೋ ದೇವ್ರೆ ಭಗವಂತ, ನಮ್ಮ ಮನೆ ಯಾವ ಉದ್ಧಾರ ಮಾಡ್ಬೇಕು ಅಂತಿದ್ಯೋ ಹಾಳು ಮಾಡ್ಬೇಕು ಅಂತಿದ್ಯೋ? ಅಲ್ಲ ಕಣೆ, ಉಪ್ಪಿಟ್ಟು ಕೇಸರಿ ಬಾತು ಆ ಬಾತು ಈ ಬಾತು ಮಾಡ್ಕೊಂಡು ಕುತ್ಕೊಳಕ್ಕೆ ದುಡ್ಡೆಲ್ಲಿಂದ ಬಂದತೆ? ನನ್ನ ಮಗ ದುಡಿಯೋದೆಲ್ಲ ತಕೊಂಡೋಗಿ ಮುಸ್ರಿಗೆ ಹಾಕು ನೀನು. ಮುಸ್ರಿಗೆ ಆ ಅಡುಗೆ ಈ ಅಡುಗೆ ಮಾಡಿ ಬೇಯಿಸಾಕಿ ನೋಡುವ. ನೆಟ್ಟಗಿನ ಮೇಲೆ ಅಡುಗೆ ಮಾಡಿ ಸರಿ ಎಲ್ಲವ ಹಿಡ್ತವ ಖರ್ಚು ಮಾಡುವ. ಏಳಕ್ಕೆ ತೋರಿಸುತ್ತಾನೆ. ಅಲ್ಲ ಕಣೆ, ಉಪ್ಪಿಟ್ಟು ಮಾಡಿ ಹಾಸ್ಕಾಕ್ಬಿಟ್ಟು ತಿರ್ಗ ಬೇರೆ ಅಡುಗೆ ಮಾಡ್ದೆ ನಮ್ಮ ಮನೆ ಬಿಡ್ತೇನೆ ನೀನು? ಇಲ್ಲ ಕಣತೆ, ಹಂಗೆ ಐತೆ. ಯವ್ವ ಬಿಡಲ್ಲ ಕಣವೆ, ಬಿಡಲ್ಲ. ಇದು ಅಡ್ಮುಂಡೆದು ನಮ್ಮ ಮನೆಯ ಹಾಳು ಮಾಡ್ಬಿಡ್ತಾಳೆ. ಇನ್ಮೇಲೆ ಕಾಪಿ ಟೀ ಏನು ಮಾಡಬೇಡ. ಸುಮ್ಮನೆ ದುಡ್ಡು ವೆಚ್ಚ ಯಾಕೆ ಬೇಕು ಕಾಪಿ ಟೀ ಎಲ್ಲ? ನೋಡು ಇನ್ಮೇಲೆ ರಾತ್ರಿ ಕನ್ನ ಮಾಡು. ಕೇಳಿಸ್ತೇನೆ ಒಳ್ಳೆ ಗರ ಬಡ್ದವಳು ನಿಂತಾಳೆ. ಕಣತೆ ಕೇಳಿಸ್ತು. ಅವ್ರು ಬೈತಾರೆ ಕಾಪಿ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಹೊತ್ತು. ಯಾಕೆ ಬೈತಾನೆ? ಯಾಕೆ ಬೈಯೋದು? ಬರ್ಲಿ ಅವನಿಗೂ ಹೇಳ್ತೀನಿ ಬಟ್ಟೆ. ಇನ್ಮೇಲೆ ದುಡ್ಡ ಹೊಸಿ ಕಮ್ಮಿ ಖರ್ಚು ಮಾಡಿ ಕೇಳಬೇಕು. ಬೇಗಂಗೆ ಕೊಟ್ಬಿಡ್ತಾನೆ. ತರಕಾರಿ ತಗೊಂಬಂತ ನೀನು ಗಂಡ್ ಮಾಡಿಕೋ. ಇಲ್ಲ ಕಣತೆ, ಅವ್ರು ಕೊಡೋದು ನನಗೆ ಸಾಕಾಗಲ್ಲ. ಬಾರಿ ದೂರ ಹೇಳದ ಚೆನ್ನಾಗಿ ಕಲ್ತಿದ್ದಿ. ಇಲ್ಲ ಕಣತೆ, ಇವಾಗ ಸಾಕು ಮಾತಾಡಿದ್ದು. ಹೋಗದೇನ್ ಬದುಕು ನೋಡು. ಮಾತಾಡಕ್ ನಿಂತ್ಬಿಟ್ರೆ ಮುಗ್ದೋಯ್ತು. ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಗಡ್ಗಮ್ ನಿಂತ ಕೇಳಿಸ್ಕೊಂಡು. ಕಾಣೆ ಕಣವ ಅದೇನು ಸೊಸೆಯನ್ನ ಅಂತ ತಗೊಂಬಂದು ಅಲ್ಲ ನನ್ನ ಮಗುನ ಚೆನ್ನಾಗಿ ಓದಿಸಿ ಪೊಲೀಸನ ಅದ. ಇದು ಓದಿಲ್ಲ ಬರ್ದಿಲ್ಲ ಇದು ಅಡ್ಬುಂಡೆಲ್ಲ ತಗೊಂಬಂದು ನಾನು ಮದುವೆ ಮಾಡ್ಕೊಂಡಂಗಾಯ್ತು. ಕರ್ಮ ಕಣವ ತೆಗೆ. ನಮ್ಗೆ ಯಾವ ಕರ್ಮ ಇದು? ಎಂತ ಹೆಣ್ಣು ಕೊಡೋರು? ಸ್ವಂತ ಮನೆ, ಹೊಲ ಐತೆ, ಆಸ್ತಿ ಐತೆ, ಎಲ್ಲ ಐತೆ. ಎಂತ ಒಳ್ಳೆ ಚೆನ್ನಾಗಿರೋ ಹೆಣ್ಣು ಕೊಡೋರು. ನಾನು ಎಲ್ಲೆಲ್ಲ ಹೋಗಿ ಇದನ್ನ ತಗೊಂಬಂದು ನನ್ನ ಮಗನ ಕಟ್ಬಿಟ್ನಲ್ವ ನಾನು. ಎಲ್ಲ ಹಣೆ ಬರ. ಗೌರಿ ಯಾರೋ ಕಾಣಲ್ಲ. ಯಾರವರು? ಬರೀ ಒಳಿಕೆ. ಓ ಸುಬ್ಲಕ್ಷ್ಮಿ ಬಾರವ. ಏನು ಅಪರೂಪ ಮನೆ ಕಡಿಕೆ? ಅಯ್ಯೋ ಏನು ಇಲ್ಲ ಕಣ್ ಸುಬ್ಬಕ್ಕ, ಹಂಗೆ ಸುಮ್ಮನೆ ಬಂದೆ ಗೌರಿ ನೋಡ್ಕೊಂಡು ಹೋಗೋಣ ಅಂತ. ಅದ್ಯಾಕೆ? ಏನು ಅಂತ ಹೇಳುವೆ ನಂಗುವೆ. ಅದೇನು ಹೇಳು? ಏನು ಅಪರೂಪ ಮನೆ ಕಡೆ ಬಂದ್ಬಿಟ್ಟಿದ್ದಿ? ಯಾವತ್ತು ಬರ್ದಿಲ್ದೋಳು? ಏನಿಲ್ಲ ಕಣಕ, ಹಂಗೆ ಸುಮ್ಮನೆ ಬಂದೆ. ಗೌರಿ ಅವಳ ಒಳಗೆ. ಅವಳೆ ಕರಿಬೇಕಾ? ಕರಿತೀನಿ ಇರು. ಗೌರಿ ಬಾಯಿಲಿ ಯಾರೋ ಬಂದ ನೋಡು. ಸುಬ್ಲಕ್ಷ್ಮಿ ಹುಡ್ಕೊಂಡ್ ಬಂದವಳೆ ಯಾಕೋ. ಲಕ್ಷ್ಮಕ್ಕ ಏನಕ್ಕ ಅಪರೂಪಕ್ಕೆ ಮನೆ ಕಡೆಗೆ ಬಂದಿದ್ದೀರಾ? ಅಯ್ಯೋ ಏನು ಇಲ್ಲ ಕಣ್ಮಗ, ಹಂಗೆ ಸುಮ್ಮನೆ ಬಂದೆ. ಏನು ಊರ್ಗೋಗಿದ್ದ? ಹ್ಞೂ ಕಣಕ್ಕ, ಮಂದಿಸ ಹೋಗಿದ್ದೆ, ಇವಾಗ ಬಂದೆ. ಸರಿ ಮಗ ಆಯ್ತು. ಮಗ ಒಂದು ಸೇರ ರಾಗಿ ಹಸಿಟ್ಟಿದ್ರೆ ಕೊಡವೆ. ಅಯ್ಯೋ ಮುದ್ದೆ ತಿರುತ್ತಿದೆ, ರಾಗಿ ಹಸಿ ಇಟ್ಟಿರಲಿಲ್ಲ ಕಣವ, ಖಾಲಿ ಆಗಿಬಿಟ್ಟಿತ್ತು. ಅಯ್ಯೋ ಏನು ಮಾಡೋಣ, ಆಳು ಬೇರೆ ಬಂದವ್ರೆ. ಒಂದು ದಿವಸ ಕೊಡವ ಒಂಚೂರ, ಒಂದು ಕವರ್ಗೆ ಹಾಕ್ಬಿಟ್ಟು ನಾ ಸಾಯಂಕಾಲಕ್ಕೆ ಹಾಕ್ಸ್ಕೊಬತ್ತೀನಿ, ಕೊಡ್ತೀನಿ.
ಸರಿ ಇರಕ್ಕ. ನೇ ಅಲ್ಲ ಕಣೆ, ಆಗ್ಲೇನೆ ಹೇಳ್ದೆ ರಾಗಿ ಸಿಟ್ಟು ಖಾಲಿ ಆಗ್ಬಿಟ್ಟಿದೆ, ಹಾಕ್ಸ್ಕೊ ಬರ್ಬೇಕು ಅಂತ ಮಿಲ್ಗ್ ಹಾಕ್ಸ್ಕೊಂಡು ಬರಕ್ಕೆ ಅಂತ. ನಿಂಗೆ ಅಣ್ಣ ಕೊಟ್ಟು ಕಳಿಸ್ತಲ್ಲ ಬೆಳಗ್ಗೆ ತಾನೆ, ಇವಾಗ ಎಲ್ಲಿಂದ ತಗೊಂಬಂದು ಕೊಡ್ತೀಯ ಅವಳಿಗೆ? ಓ ನಿಮ್ಮನೆಗೂ ಇಲ್ವಾ? ಅಯ್ಯೋ ಇಲ್ಲ ಕಣೆ ಸುಬ್ಲಕ್ಷ್ಮಿ, ನನ್ನ ಮಗಂಗೆ ಬೆಳಗ್ಗೆ ತಾನೇ ಹೇಳ್ತಿದ್ಲು ರಾಗಿ ಸಿಟ್ಟು ಹಾಕ್ಸ್ಕೊಬನ್ನಿ ಅಂದ್ಬಿಟ್ಟು ಒಂದು 25 ಸೇರೆ ರಾಗಿಯ ಅಳ್ದಿಕ್ಸ್ಬಿಟ್ಟು ಕೊಟ್ಟು ಕಳಿಸಿಲು. ಅದು ಅವಳು ನೋಡು ಜ್ಞಾನವೇ ಇಲ್ಲ ಅವಳಿಗೆ. ಅಯ್ಯೋ ಕೆಲಸ ಅಲ್ವಾ, ಏನೋ ಮಾಡ್ತಿರ್ತಾರೆ ಬೀಳಕಯ್ಯ ಹೋಗ್ಲತ್ತಗೆ. ಸರಿ ಆಯಿತು, ನಿಮ್ಮನೆಗೂ ಇಲ್ವಾ? ಅದನ್ನೇ ಕೇಳೋಣ ಅಂತ ಬಂದೆ. ಅಯ್ಯೋ ಮುದ್ದೆ ಬೇರೆ ಕುದಾಕ್ಬಿಟ್ಟಿದ್ದೀನಿ, ಅರ್ಧ ಬರ್ಧ ಆಗೋಯ್ತೆ, ಈ ಹಸಿಡ್ ಬಿಲ್ದಂಗೆ ಆಗೋಯ್ತು. ಅದಕ್ಕೆ ನಿಮ್ಮ ಹತ್ರನೇ ಒಂದು ಸೇರಿ ಇಸ್ಕೊಂಡೋಗಿ ಸಾಯಂಕಾಲ ಮೇಕೆ ಹಾಕಿಸ್ಮೇಲೆ ಕೊಡೋಣ ಅಂತ ಅಂದ್ಬಿಟ್ಟು ಗೌರಿ ಹುಡ್ಕೊಂಬಂದೆ. ಅಯ್ಯೋ ನೀವು ಇಲ್ಲ ಅಂತಿರಲ್ಲ, ಬುಡಿ ಹೋಗ್ಲಿ ಅತ್ತಗೆ ಆ ಕ್ಯಾಂಪಕ್ಕೂ ಮಾತಕ್ಕನ ಹೋಗಿ ಕೇಳ್ಕೊಬತ್ತೀನಿ. ಹೋಗು ಕೇಳ್ಕೊ ಹೋಗಲ್ಲಯ್ಯ. ಸರಿ ಕಣವ ಗೌರಿ, ಬತ್ತೀನಿ. ಸರಿ ಅಕ್ಕ ಆಯಿತು. ಅಲ್ಲ ಕಣೆ, ನಿನ್ನ ಬಾಯಿಗೆ ಮಣ್ಣಾಗ ಏನೇನು ಕಲ್ತಿರ ಬುದ್ಧಿ ಅಲ್ಲ ಕಣೆ. ಇನ್ನ ಯೋಟು ಏನೇನು ಕೊಟ್ಟಿದ್ದಿ ಯಾರ್ಯಾರಿಗೆ ನೀನು? ಅಲ್ಲ ನಿನ್ನೆ ಹುಡ್ಕೊಂಬತ್ತಾರಲ್ಲ ಗೌರಿ ಹತ್ತು ಕೊಡ್ತಾಳೆ ಇದು ಕೊಡ್ತಾಳೆ ಅಂದ್ಕೊಂಡು ಏನ ಮನೆಗೆ ಏನು ಧರ್ಮದ ಛತ್ರ ಮಾಡ್ಕೊಂಡಿದ್ಯಾ? ಏನು ದುಡ್ದಾಕೊಂಡು ಪಾಪ ನನ್ನ ಮಗ ಇವಳು ಊರವ್ರಿಗೆಲ್ಲ ದಾನ ಮಾಡ್ಕೊಂಬತ್ತಾಳೇನೋ? ಇಲ್ಲ ಕಣತೆ, ನಾನು ಇವತ್ತೇ ಯಾವ ಅಕ್ಕ ಹುಡ್ಕೊಂಬಂದಿದ್ದು, ನನ್ನ ಯಾವತ್ತೂ ಏನು ಕೊಟ್ಟಿಲ್ಲ ನಾನು. ಅಯ್ಯೋಯ್ಯೋಯ್ಯೋ ಕೊಡ್ದೆ ಬಿಡ್ತೀಯ ನೀನು? ಬಿಡ್ತೀಯ ಕೊಡ್ತೀಯ? ಯಾರ್ದೋ ಮನೆದು ಆಸ್ತಿ, ಯಾರ್ದೋ ಮನೆ ವಸ್ತು ತಗೊಂಡೋಗಿ ಕೊಡ್ತೀಯ, ದಾನ ಮಾಡ್ತೀಯ? ನಿಮ್ಮ ಅಪ್ಪನ ಮನೆ ಹಿಂಗೆ ಕೊಟ್ಬಿಡ್ತೀಯ? ಇನ್ನ ಅಯ್ಯೋ ನಾನು ಕೊಟ್ಟೋಳು ಕಾಣೆ ಕಣವೆ. ಇನ್ನು ಅದು ಯಾರ್ಯಾರ ಮನೆಗೆ ಅದು ಏನೇನು ಎಷ್ಟೆಷ್ಟು ಒರ್ಸೋಳು. ನಿಮ್ಮ ಅಪ್ಪನ ಮನೆಗೆ ಹೋದಾಗ ಅದು ಎಷ್ಟೆಷ್ಟು ತಗೊಂಡು ಹೋಗಿದ್ದು. ಯವ್ವ ನನಗಿದೆಲ್ಲ ಅರಿವಿಗೆ ಬರಲಿಲ್ಲ. ಇದು ಯಾಕತ್ತೆ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು? ಕಣ್ಣಂಗೆ ನಾನು ಏನು ತಗೊಂಡು ಹೋಗಿದ್ದೀನಿ ನಮ್ಮ ಅಪ್ಪನ ಮನೆಗೆ? ನಾನು ಏನು ನನ್ನೇ ಪ್ರಶ್ನೆ ಮಾಡ್ತೀನಿ ನೀನು? ನನ್ನೇ ದೊಣ್ಸಕ್ ಬರ್ತೀನಿ ನೀನು? ಇಲ್ಲ ಕಣತೆ, ನಾನು ಹೇಳಿದ ಅಷ್ಟೇ, ನಾನು ಏನು ತಗೊಂಡು ಹೋಗಿಲ್ಲ ಅಂತ. ಆ ಅಕ್ಕ ಯಾಕೆ ನಾನು ಹುಡಿಕೊಂಬಂದು ಇವತ್ತು ಕೇಳ್ತಾ ನಂಗೆ ಗೊತ್ತಿಲ್ಲ. ಏನೋ ಕೇಳೋರೆ, ಅದಕ್ಕೆ ನಾನೇನು ಮಾಡ್ಲತ್ತೆ? ಓಹೋ ನೀನು ಚೆನ್ನಾಗಿ ಕಲ್ತಿದ್ದಿ ಕಳೆ, ಮಾತು ಚೆನ್ನಾಗಿ ಕಲ್ತಿದ್ದಿ ಮಾತ್ರ ನೀನು. ನೋಡು ನೆಟ್ಟಿಗೆ ನಮ್ಮ ಮನೆಗೆ ಸಂಸಾರ ಮಾಡ್ಕೊಂಡಿದ್ರೆ ಸರಿ, ಈ ನನ್ನಯ್ಯ ಹಿಂದುರುಸಿ ಪ್ರಶ್ನೆ ಮಾಡಂಗಾಗ್ಬಿಟ್ಟ ನೀನು. ನನ್ನ ಮಗ ಬರ್ಲಿರೋ ರವಟನಿಗೆ ಸರಿ ಗ್ರಾಚಾರ ಬಿಡಿಸ್ತೀನಿ. ಯಾಕೋ ಹೆಚ್ಕೊಬಿಟ್ಟಿದ್ದಿ ಇತ್ತೀಚೆಗೆ ನೀನು? ಯಾಕತ್ತೆ ನಾನು ಏನು ಮಾಡಿದೆ ಅಂತ ಹಿಂಗೆ ಆಡ್ತಿದ್ದೀರಾ ನೀವು? ಅಲ್ಲ ನಾನು ಏನು ತಗೊಂಡೋಗಿಲ್ಲ ಅಂತ ಹೇಳ್ತಿದ್ದೀನಲ್ಲ, ಯಾರಿಗೂ ಏನು ಕೊಟ್ಟು ಇಲ್ಲ ನಾನು. ಮಸ್ಲೆ ಕೊಂಡಿರೋಂತ ಚೆನ್ನಾಗಿ ಸುರಿಸ್ಬಿಡ್ತೀಯ. ಹೋಗು ಮುಸತಿಕ್ಕು. ಅದು ಏನೇನು ಕೊಟ್ಟೋಳ ಕಣವ ಕಾಣ್ದಂಗೆ. ಇನ್ಮೇಲೆ ಹುಷಾರಾಗಿರ್ಬೇಕು. ಇವಳ ಕೈಗೆ ಎಲ್ಲ ಮನೆಯ ಬಿಟ್ಟೋಗೋದು ಒಳ್ಳೇದೇ ಅಲ್ಲ. ಮಸ್ಲೆ ಕಣ್ಣೀರು ಹಾಕ್ಕೊಂಡು ಅದೇನೇನೆಲ್ಲ ಬುಡ್ದು ಬಾಚ್ಕೊಂಡು ಹೊಟ್ಟೋಯ್ತಾಳೋ ಏನೋ ಅವ್ರ ಅಪ್ಪನ ಮನೆಗೆ. ಇವಳು ಹೋಗ್ಬೇಕಾದ್ರೆ ಬಟ್ಟೆ ಎಲ್ಲನೂ ನೋಡ್ಬಿಟ್ಟು ಕಳಿಸ್ಬೇಕು. ಏನು ಚೆನ್ನಾಗಿ ಬಂದೋಳಿ ಸುಬ್ಲಕ್ಷ್ಮಿ, ರಾಗಿ ಹಸಿಟ್ಟು ಕೊಡು ಅಂತ ಬಂದೋಳೆ. ಏನೋ ಅವಳ ಮನೆಗೆ ಹೋದ್ರೆ ಅವಳು ಹಂಗೆ ಕೊಡ್ತಾಳೆ ನೋಡು. ಅದಕ್ಕೆ ನಾನು ಬಟ್ಟೆ ಕೊಟ್ಟು ಕಳಿಸ್ಬೇಕಾನೆ ಇವಳಿಗೆ. ಇವಳು ಹ್ಞೂ ಸರಿ ತಗೊಂಬತ್ತೀನಿ ಅಂತ ಬೇರೆ ಅಂತಾಳಲ್ಲ. ಅಲ್ಲೇ ಮನೆಗಿರೋದು ಯಾರನ್ನ ಕೊಡ್ತಾರ ಹಂಗೆ ಜ್ಞಾನಿಲ್ವ ಇದಕ್ಕೆ? ಥೂ ಅದೇನು ದಡ್ಡ ಮುಂಡೆದ ತಗೊಂಬಂದು ಮದುವೆ ಮಾಡ್ಬಿಟ್ಟು ನನ್ನ ಮಗುಂಗೆ. ಪಾಪ ಆಗಲ್ಲ, ನಾನು ಒಳ್ಳೆ ಓದಿರೋ ಹುಡುಗಿನ ಆಯ್ತಿನಿಂದ ನಾನೇ ಯಾತದನ ಒಂದು ಹಳ್ಳಿದಾಗೋ ಅಂದ್ಬಿಟ್ಟು ತಗೊಂಡು ಮದುವೆ ಮಾಡಿದ್ದು ಬಂದಿದ್ದಕ್ಕೆ ಇಂಥ ಕರ್ಮ ಬಂದಂಗಾಯ್ತು. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ.